ಮನೆಯೊಳಗೆ ಉಗುರು ಕತ್ತರಿಸಿದರೆ ದರಿದ್ರ ಬರುತ್ತಾ? ರಾತ್ರಿ ಉಗುರು ಕತ್ತರಿಸಿದರೆ ಏನಾಗುತ್ತದೆ ಗೊತ್ತಾ? ಮನೆಯೊಳಗೆ ಉಗುರು ಕತ್ತರಿಸಬಾರದು ಹಾಗೂ ರಾತ್ರಿ ಹೊತ್ತು ಉಗುರು ತೆಗೆಯಬಾರದು. ಹೀಗೆ ಮಾಡಿದರೆ ಹಾಗಾಗುತ್ತೆ ಹೀಗಾಗುತ್ತೆ ಅನ್ನುವ ಮಾತನ್ನು ನೀವು ಕೂಡ ಕೇಳಿರಬಹುದು. ಆದರೆ ಇದರ ಹಿಂದಿನ ಅಸಲಿ ಕಾರಣ ಏನು ಗೊತ್ತಾ? ಸ್ನೇಹಿತರೆ, ಒಂದು ಮನೆಯಲ್ಲಿ ಚಿಕ್ಕ ಮಕ್ಕಳಿಂದ ಹಿಡಿದು ವಯಸ್ಸಾದ ವೃದ್ಧರವರೆಗೂ ಕೂಡ ನೆಲೆಸುತ್ತಾರೆ. ಹೀಗಿರುವಾಗ ಮನೆಯೊಳಗೆ ಉಗುರು ಕತ್ತರಿಸಿದರೆ ಆ ಉಗುರಿನ ಚೂರುಗಳು ನೆಲದ ಮೇಲೆ ಬೀಳುವ ಸಂಭವ ಜಾಸ್ತಿ. ಈ ಉಗುರೊಂದು ಯಾವ ರೀತಿಯ ವಸ್ತು ಅಂದರೆ ಅದು ಅಷ್ಟು ಬೇಗ ಕರಗೋದಿಲ್ಲ. ಹಿಂದಿನ ಕಾಲದವರು ನೆಲದ ಮೇಲೆ ಕುಳಿತು ಊಟ ಮಾಡುತ್ತಿರುವ ಸಂದರ್ಭದಲ್ಲಿ ಆ ಉಗುರಿನ ಚೂರುಗಳು ಆಹಾರದೊಂದಿಗೆ ಸೇರಿ ಹೊಟ್ಟೆಯೊಳಗೆ ಸೇರುವ ಸಂಭವ ಇರುತ್ತಿತ್ತು. ಜೊತೆಗೆ ಚಿಕ್ಕ ಮಕ್ಕಳು ನೆಲದಲ್ಲಿ ಹೊರಳುವಾಗ ಅವುಗಳ ಬಾಯಿಗೆ ಆ ಉಗುರಿನ ಚೂರುಗಳು ಹೋಗುವ ಸಂಭವ ಕೂಡ ಇರುತ್ತಿತ್ತು. ಅಷ್ಟೇ ಅಲ್ಲದೆ ವಯಸ್ಸಾದವರು ಮನೆಯಲ್ಲಿರುವಾಗ ಅವರ ನಾಜೂಕಾದ ಕಾಲಿಗೆ ಚೂಪಾದ ಉಗುರಿನ ತುಂಡುಗಳು ತಗುಲಿ ಗಾಯಗಳಾಗುವ ಸಂಭವ ಕೂಡ ಇರುತ್ತಿತ್ತು. ಈ ಎಲ್ಲಾ ಸಂದರ್ಭಗಳನ್ನು ತಪ್ಪಿಸಿ ಆರೋಗ್ಯವಾಗಿರಿಸಲು ಮನೆಯೊಳಗೆ ಉಗುರು ಕತ್ತರಿಸಬಾರದು ಎಂದು ಪೂರ್ವಜರು ಹೇಳುತ್ತಿದ್ದರು. ಇನ್ನು ರಾತ್ರಿ ಹೊತ್ತು ಯಾಕೆ ಉಗುರು ಕತ್ತರಿಸಬಾರದು ಅನ್ನುವುದಕ್ಕೂ ಕೂಡ ವೈಜ್ಞಾನಿಕ ಕಾರಣಗಳಿವೆ. ಆದರೆ ಅದನ್ನು ನಮ್ಮ ಪೂರ್ವಜರು ನಮಗೆ ಹೇಳದೆ ಬೇರೆಯೇ ಕತೆ ಕಟ್ಟಿ ಹೇಳಿರುವುದರಿಂದ ಇವತ್ತು ಆ ಎಲ್ಲ ಮಾತುಗಳು ಮೂಢನಂಬಿಕೆಯಾಗಿ ಬಿಟ್ಟಿವೆ. ಹಿಂದಿನ ಕಾಲದಲ್ಲಿ ಇವತ್ತಿನಂತೆ ಎಲ್ಲಿಯೂ ಕೂಡ ಕರೆಂಟ್ ಇರಲಿಲ್ಲ. ಜೊತೆಗೆ ಉಗುರು ಕತ್ತರಿಸಲು ಕೂಡ ಇವತ್ತಿನ ರೀತಿ ನೇಲ್ ಕಟ್ಟರ್ನಂತಹ ಯಾವ ಸಾಧನಗಳು ಇರಲಿಲ್ಲ. ಅವತ್ತಿನ ಜನರು ಬ್ಲೇಡ್ಗಳನ್ನು, ಚಾಕು ಚೂರಿಗಳನ್ನು ಬಳಸಿ ಹಾಗೂ ಅನೇಕ ರೀತಿಯ ಕಬ್ಬಿಣದ ವಸ್ತುಗಳನ್ನು ಬಳಸಿ ಉಗುರು ಕತ್ತರಿಸುತ್ತಿದ್ರು. ಈ ರೀತಿ ಕತ್ತಲಿನಲ್ಲಿ ಉಗುರು ಕತ್ತರಿಸುವ ಸಮಯದಲ್ಲಿ ಆ ಬ್ಲೇಡ್ ತಾಕಿ ಗಾಯಗಳಾಗುತ್ತವೆ ಹಾಗೂ ಇದರಿಂದ ಸಮಸ್ಯೆ ಆಗುತ್ತದೆ ಅನ್ನುವ ಕಾರಣಕ್ಕೆ ರಾತ್ರಿ ಹೊತ್ತು ಉಗುರು ಕತ್ತರಿಸಬಾರದು ಅಂತ ಹೇಳಲಾಗುತ್ತಿತ್ತು. ಆದರೆ ಇವತ್ತಿನ ಕಾಲದಲ್ಲೂ ಅದೇ ಮಾತನ್ನು ಮುಂದುವರೆಸಿಕೊಂಡು ಹೋಗುವುದು ಮೂಢನಂಬಿಕೆಯೇ ಹೊರತು ಬೇರೇನೂ ಅಲ್ಲ.